ನಮಸ್ಕಾರ ವೀಕ್ಷಕರೇ, ಪಿಡಿ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕು ಪಂಚಾಯತ್ ರಾಮದುರ್ಗ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಇಂದು ಬಿಸಿಯೂಟ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ರಾಮದುರ್ಗದ ಶಾಸಕರಾದ ಅಶೋಕ್ ಪಟ್ಟಣ್ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಹಳ ಸಂತೋಷ ಇದೆ. ಯಾಕಂದರೆ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನದಿಂದ ಶಾಲೆ ಕಲಿಯುತ್ತಿರುವ ಮಕ್ಕಳಿಗೆ ನಿತ್ಯ ಬಿಸಿ ಊಟ ಮಾಡಿ ನಿಮ್ಮ ಮಕ್ಕಳ ಥರ ನೀವೆಲ್ಲ ಪಾಲನೆ ಮಾಡಿದರೆ ನಿಮಗೆಲ್ಲ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದ ಮಾಡ್ತಾ ಇದ್ದೀನಿ. ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಸಂಖ್ಯೆ 34,851 ಇರುತ್ತದೆ. ನಿವೃತ್ತಿ ಹೊಂದಿದ 15 ಜನ ಅಡುಗೆ ಸಿಬ್ಬಂದಿ ಇದೀಗಂಟು ತಲಾ 40,000 ರೂಪಾಯಿ ವಿತರಣೆ ಮಾಡಲಾಗಿದೆ. ಈಗಾಗಲೇ ಎಲ್ಲ ಮಹಿಳೆಯರು ಸ್ವಚ್ಛತೆ, ಒಳ್ಳೆಯ ತರಕಾರಿ ಹಾಗೂ ಆಹಾರ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಿ ಅಡುಗೆ ತಯಾರಿಸಬೇಕು. ಕಾಯಿಪಲ್ಯವನ್ನು ಸ್ವಚ್ಛವಾಗಿ ನೀರಿನಾಗೆ ತೊಳಿಬೇಕು. ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಕೆಮಿಕಲ್ ಇಂದ ಇವೆಲ್ಲ ಸ್ಪ್ರೇ ಮಾಡಿ ಎಲ್ಲ ಇದನ್ನ ಬೆಳೆದಿರ್ತಾರೆ ಕಾಯಿಪಲ್ಯನ, ಅದನ್ನ ಚೆನ್ನಾಗಿ ನೀರಿನ ಇವೆಲ್ಲ ತೊಳಿಬೇಕು. ಇಲ್ಲಾಂದ್ರೆ ಮುಂದೆ ಇವಾಗ ಬರೋಲ್ಲ, ಮುಂದೆ ಬಹಳ ಪರಿಣಾಮ ಬಹಳ ಇದಾಗುತ್ತೆ, ಕಡಿಮೆ ಆಗುತ್ತೆ. ಅದರಿಂದ ತಾವೆಲ್ಲ ಎಲ್ಲ ಕಾಯಿಪಲ್ಯಗಳು ಚೆನ್ನಾಗಿ ತೊಳಿಬೇಕು, ತೊಳೆದು ಅಡುಗೆ ಮಾಡಬೇಕು, ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಹಿಳೆಯರ ಪಾಪ ಇವೆಲ್ಲ ಅಡುಗೆ ಬಹಳ ಕಮ್ಮಿ ಸಂಬಳದಂಗೆ ಮಾಡ್ತಾ ಇದ್ದೀರಾ. ತಾವು ಕೂಡ ಸೇವೆ ಮಾಡ್ತಾ ಇದ್ದೀರಾ. ತಮಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ನಾನು ಕೂಡ ಯಾವ ಟೈಮ್ ಇದ್ದಾಗ ನೀವು ಅಡುಗೆ ಚೆನ್ನಾಗಿ ಮಾಡ್ತಿರೋದು ಬಹಳ ಕೆಲವು ಕಡೆ ಕಂಪ್ಲೇಂಟ್ ಬಂದಿದೆ. ನಾನು ಕೂಡ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ನಾನು ಅಲ್ಲೇ ಊಟ ಮಾಡ್ತೀನಿ. ಊಟ ಸರಿಯಾಗಿದ್ದರೆ ಅವ್ರ ಮೇಲೆ ನಿರ್ದಿಷ್ಟವಾಗಿ ಕೈಗೊಳ್ಬೇಕು ಅಂತ ಹೇಳ್ತೀನಿ. ಸರ್ಕಾರಿ ಶಾಲೆಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿಯಿಂದನೂ ಸೌಲಭ್ಯ ಮಾಡಿಕೊಟ್ರು ಕೂಡ ಇದು ಕಮ್ಮಿ ಆಗಿದೆ. ಮಕ್ಕಳು ಬರ್ತಾ ಇದೆ ಜಾಸ್ತಿ ಅಂತ. ಯಾಕೆ ಅಂದ್ರೆ ಎಲ್ಲ ಮಾಸ್ತರು ನೀವೆಲ್ಲ ಸೈನ್ಸ್ ಬಂದು ಚೆನ್ನಾಗಿ ಹೇಳ್ಕೊಟ್ರೆ ಎಲ್ಲ ಮಕ್ಕಳೆಲ್ಲ ಬರ್ತಾರೆ, ಚೆನ್ನಾಗಿ ಓದಿ ವಿದ್ಯಾವಂತರಾಗ್ತಾರೆ. ತಾವನ್ನೆಲ್ಲ ಬಂದು ನಮ್ಮ ಸರ್ಕಾರಿ ಶಾಲೆಗೆ ಸ್ಟ್ರೆಂತ್ ಜಾಸ್ತಿ ಮಾಡೋಕೆ ತಾವೆಲ್ಲ ಸಹಕರಿಸಬೇಕು ಅಂತ ಹೇಳಿ ನಾನು ಬೇರೆ ಕಾರ್ಯಕ್ರಮದಿಂದ ಅರ್ಜೆಂಟಾಗಿ ಹೋಗಬೇಕಾಗಿದೆ. ತಾವು ದಯವಿಟ್ಟು ಕೇಳಬೇಕು. ನನ್ನ ಕರೆದು ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ತಾವೆಲ್ಲರೂ ಬಂದು